ವಿಜಯನಗರದ ವೈಭವ, ಒಂದು ಸಾಮ್ರಾಜ್ಯದ ಶಕ್ತಿ, ಒಬ್ಬ ನಾಯಕನ ಬುದ್ಧಿವಂತಿಕೆ ಇವುಗಳೆಲ್ಲ ಸೇರಿ ರಚಿಸಿದ ಕಥೆಯಿದು. ಇದು ಕೇವಲ ಒಂದು ರಾಜನ ಕಥೆಯಲ್ಲ, ಇದು ರಾಜಕೀಯ, ಯುದ್ಧ ಮತ್ತು ತಂತ್ರಜ್ಞಾನದ ಮಹಾಕಾವ್ಯ. ಇವರು ವಿಜಯನಗರದ ನಿಜವಾದ ಶಕ್ತಿ, ಅಳಿಯ ರಾಮರಾಯ. ತಮ್ಮ ಮೂಲವನ್ನು ಅರವೀಡು ವಂಶದಲ್ಲಿ ಹೊಂದಿದವರು. ಅವರು ಹುಟ್ಟಿದ್ದೂ ರಾಜಕುಟುಂಬದಲ್ಲಿ ಅಲ್ಲ, ಆದರೆ ಅವರ ಬುದ್ಧಿ ಮತ್ತು ಧೈರ್ಯ ಅವರನ್ನು ರಾಜಕೀಯದ ಶಿಖರಕ್ಕೆ ಕೊಂಡೊಯ್ದಿತು. ಯುವಕನಾಗಿದ್ದಾಗಲೇ ಅವರು ಯುದ್ಧತಂತ್ರದಲ್ಲಿ ಪರಿಣತಿಯನ್ನು ಗಳಿಸಿದರು. ಅವರಿಗಿತ್ತು ಒಂದು ವಿಶೇಷ ಗುಣ, ಯಾವುದೇ ಪರಿಸ್ಥಿತಿಯನ್ನು ತಮ್ಮ ಪರವಾಗಿ ತಿರುಗಿಸುವ ಸಾಮರ್ಥ್ಯ. ಇದು ಅವರ ಜೀವನದ ಮೊದಲ ಹೆಜ್ಜೆ. ವಿಜಯನಗರ ಸಾಮ್ರಾಜ್ಯದಲ್ಲಿ ಅವರು ಪ್ರವೇಶಿಸಿದಾಗ ಅದು ಒಂದು ಸಾಮಾನ್ಯ ಪ್ರವೇಶವಾಗಿರಲಿಲ್ಲ. ಅವರು ವಿವಾಹವಾದದ್ದು ಕೃಷ್ಣದೇವರಾಯ ಅವರ ಮಗಳಿಗೆ. ಇದರಿಂದ ಅವರು ಅಳಿಯ ಎಂಬ ಬಿರುದನ್ನು ಪಡೆದರು. ಅಲ್ಲಿಂದಲೇ ಅವರ ರಾಜಕೀಯ ಯಾತ್ರೆ ಆರಂಭವಾಯಿತು. ಅವರು ಕೇವಲ ರಾಜನ ಸಂಬಂಧಿಯಾಗಿರಲಿಲ್ಲ, ಆದರೆ ಅವರು ನಿಜವಾದ ಆಡಳಿತಗಾರರಾಗಿದ್ದರು. ರಾಜನಿಗಿಂತ ಹೆಚ್ಚು ಪ್ರಭಾವ ಹೊಂದಿದವರು. ಅವರು ರಾಮರಾಯ. ಅಳಿಯ ರಾಮರಾಯನ ದೊಡ್ಡ ಶಕ್ತಿ ಅವರ ರಾಜಕೀಯ ತಂತ್ರಜ್ಞಾನ. ದಕ್ಷಿಣ ಭಾರತದ ಸುಲ್ತಾನರನ್ನು ಒಬ್ಬರ ವಿರುದ್ಧ ಮತ್ತೊಬ್ಬರನ್ನು ಹೋರಾಡಿಸಿದರು. ಅವರು ಬಳಸಿದ ತಂತ್ರ ಡಿವೈಡ್ ಅಂಡ್ ರೂಲ್. ಅವರು ಕೆಲವೊಮ್ಮೆ ಒಬ್ಬ ಸುಲ್ತಾನನೊಂದಿಗೆ ಒಪ್ಪಂದ ಮಾಡಿಕೊಂಡು ಮತ್ತೊಬ್ಬನನ್ನು ಸೋಲಿಸುತ್ತಿದ್ದರು. ಈ ತಂತ್ರಗಳಿಂದ ವಿಜಯನಗರವು ಹಲವು ವರ್ಷಗಳ ಕಾಲ ಶಕ್ತಿಶಾಲಿಯಾಗಿ ಉಳಿಯಿತು. ಆದರೆ ಇದೊಂದು ಅಪಾಯಕರ ಆಟವೂ ಆಗಿತ್ತು. ರಾಮರಾಯನ ಕಾಲದಲ್ಲಿ ಅನೇಕ ಯುದ್ಧಗಳು ನಡೆದವು. ಅವರು ಧೈರ್ಯದಿಂದ ಮುಂಚೂಣಿಯಲ್ಲಿ ನಿಂತು ಹೋರಾಡುತ್ತಿದ್ದರು. ಅವರ ಸೈನ್ಯವು ಅತ್ಯಂತ ಶಕ್ತಿಶಾಲಿಯಾಗಿತ್ತು. ಅವರು ಗೆದ್ದ ಯುದ್ಧಗಳು ವಿಜಯನಗರದ ವೈಭವವನ್ನು ಹೆಚ್ಚಿಸಿತು. ಆದರೆ ಶತ್ರುಗಳು ನಿಧಾನವಾಗಿ ಒಂದಾಗುತ್ತಿದ್ದರು. ಒಂದು ಮಹಾಯುದ್ಧದ ನೆರಳು ಹತ್ತಿರವಾಗುತ್ತಿತ್ತು. 1565ನೇ ವರ್ಷ. ಇದು ದಕ್ಷಿಣ ಭಾರತದ ಇತಿಹಾಸವನ್ನು ಬದಲಿಸಿದ ವರ್ಷ. ತಾಳಿಕೋಟೆ ಎಂಬ ಸ್ಥಳದಲ್ಲಿ ವಿಜಯನಗರ ಮತ್ತು ಡೆಕ್ಕನ್ ಸುಲ್ತಾನರು ಮುಖಾಮುಖಿಯಾಗಿದ್ದರು. ಈ ಯುದ್ಧದಲ್ಲಿ ಅಳಿಯ ರಾಮರಾಯ ಮುಂಚೂಣಿಯಲ್ಲಿ ನಿಂತಿದ್ದರು. ಆದರೆ ಈ ಬಾರಿ ಅವರ ತಂತ್ರಗಳು ವಿಫಲವಾದವು. ಎಲ್ಲಾ ಸುಲ್ತಾನರು ಒಟ್ಟಾಗಿ ಹೋರಾಡಿದರು. ಯುದ್ಧ ಭೀಕರವಾಗಿತ್ತು. ಕೊನೆಗೆ ರಾಮರಾಯ ಬಂಧಿತರಾದರು ಮತ್ತು ಅವರನ್ನು ಕೊಲ್ಲಲಾಯಿತು. ರಾಮರಾಯನ ಸಾವಿನಿಂದ ವಿಜಯನಗರ ಸಾಮ್ರಾಜ್ಯ ಕುಸಿಯಲು ಆರಂಭವಾಯಿತು. ತಾಳಿಕೋಟೆ ಯುದ್ಧದ ನಂತರ ಹಂಪಿ ನಗರ ಧ್ವಂಸವಾಯಿತು. ಒಂದು ಮಹಾ ಸಾಮ್ರಾಜ್ಯದ ಅಂತ್ಯ. ಆದರೆ ರಾಮರಾಯನ ಹೆಸರು ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿಯಿತು. ಅವರು ಒಂದು ಮಹಾಯೋಧ, ಒಬ್ಬ ತಂತ್ರಜ್ಞ ಮತ್ತು ಒಬ್ಬ ವಿವಾದಾತ್ಮಕ ನಾಯಕ. ಅಳಿಯ ರಾಮರಾಯನ ಜೀವನ ನಮಗೆ ಒಂದು ಪಾಠವನ್ನು ನೀಡುತ್ತದೆ. ಬುದ್ಧಿವಂತಿಕೆ ಮತ್ತು ಶಕ್ತಿ ಇದ್ದರೂ ಒಂದು ತಪ್ಪು ನಿರ್ಧಾರ ಒಂದು ಸಾಮ್ರಾಜ್ಯವನ್ನು ಕುಸಿಸಬಹುದು. ಇದು ಇತಿಹಾಸ, ಇದು ಸತ್ಯ, ಇದು ಅಳಿಯ ರಾಮರಾಯನ ಕಥೆ. ರಾಜ್ಯ ಗೆಲ್ಲೋದು ಕಷ್ಟವಲ್ಲ, ಅದನ್ನು ಉಳಿಸೋದು ದೊಡ್ಡ ಸವಾಲು. ನಾನು ಯುದ್ಧ ಸೋತಿರಬಹುದು, ಆದರೆ ನನ್ನ ಹೆಸರನ್ನ ಇತಿಹಾಸ ಎಂದಿಗೂ ಸೋಲಿಸಲಾರದು.